ನಮಸ್ತೆ ಗೆಳೆಯರೇ, ದ ಮಿಕ್ಸ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆ ಬಂದು ಬೆಂಗಳೂರಿನಲ್ಲಿ ಹೆಚ್ಚು ಮಳೆ ಆಗಲು ಕಾರಣವೇನು? ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ. ಸಮುದ್ರ ಮಟ್ಟದಿಂದ ಸುಮಾರು 900 ಮೀಟರ್ ಎತ್ತರದಲ್ಲಿದೆ. ಅದರ ಪರಿಣಾಮ ಇಲ್ಲಿ ಹವಾಮಾನ ತಂಪಾಗಿರುತ್ತೆ. ಗಾಳಿ ಮೇಲಕ್ಕೆ ಏರಿ ತಂಪಾದಾಗ ಮೋಡಗಳು ರೂಪುಗೊಳ್ಳುತ್ತವೆ. ನಂತರ ಆ ಮೋಡಗಳು ಕರಗಿ ಮಳೆ ಬೀಳುತ್ತದೆ. ಇದನ್ನೇ ಕನೆಕ್ಟಿವ್ ರೈನ್ಫಾಲ್ ಅಂತ ಕರೆಯುತ್ತಾರೆ. ಬೆಂಗಳೂರಲ್ಲಿ ಸಂಜೆ ಸಮಯದಲ್ಲಿ ಏಕಾಏಕಿ ಮಳೆ ಬರುತ್ತದೆ ಅಲ್ವಾ, ಅದಕ್ಕೆ ಪ್ರಮುಖ ಕಾರಣ ಇದೆ. ನಾನು ಬೆಂಗಳೂರು ಸಮುದ್ರ ಮಟ್ಟದಿಂದ 900 ಮೀಟರ್ ಎತ್ತರದಲ್ಲಿದೆ ಅಂತ ಹೇಳಿದ್ನಲ್ವಾ, ಮತ್ತು ಬೆಟ್ಟ, ನಗರ, ವಿಮಾನ ಹಾರಾಟ ಎತ್ತರವನ್ನು ಸಮುದ್ರ ಮಟ್ಟದಿಂದ ಅಳೆಯುತ್ತಾರೆ. ಆದರೆ ಭೂಮಿ ಮಟ್ಟದಿಂದ ಅಳೆಯುವುದಿಲ್ಲ. ಯಾಕೆ ಗೊತ್ತಾ? ಏಕೆಂದರೆ ಭೂಮಿಯ ಮೇಲ್ಮೈ ಎಲ್ಲೆಡೆ ಸಮವಾಗಿಲ್ಲ. ಕೆಲವೆಡೆ ಬೆಟ್ಟ, ಕೆಲವೆಡೆ ಕಣಿವೆ, ಕೆಲವೆಡೆ ಸಮತಟ್ಟು ಇರುತ್ತದೆ. ಆದ್ದರಿಂದ ಒಂದು ಸಾಮಾನ್ಯ 0 ಲೆವೆಲ್ ಬೇಕಾಗುತ್ತದೆ. ಸಮುದ್ರದ ಸರಾಸರಿ ಮಟ್ಟವು ವಿಶ್ವದಾದ್ಯಂತ ಒಂದೇ ಥರ ಇರುತ್ತದೆ. ಆದ್ದರಿಂದ ವಿಶ್ವದ ಎಲ್ಲ ಎತ್ತರ ಪ್ರದೇಶಗಳನ್ನು ಸಮುದ್ರ ಮಟ್ಟದಿಂದ ಅಳೆಯುತ್ತಾರೆ. ಕರ್ನಾಟಕದ ಹಲವಾರು ಭಾಗಗಳು ಮುಖ್ಯವಾಗಿ ಸೌತ್ ವೆಸ್ಟ್ ಮಾನ್ಸೂನ್ ಮೇಲೆ ಅವಲಂಬಿತವಾಗಿವೆ. ಆದರೆ ಬೆಂಗಳೂರಿಗೆ ಎರಡೆರಡು ಮಾನ್ಸೂನ್ ಸಹಾಯ ಸಿಗುತ್ತೆ. ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಅಂದರೆ ಮುಂಗಾರು ಮಳೆ, ಇನ್ನೊಂದು ನಾರ್ತ್ ಈಸ್ಟ್ ಮಾನ್ಸೂನ್ ಅಂದರೆ ಹಿಂಗಾರಿ ಮಳೆ. ಈ ಮಾನ್ಸೂನ್ಗಳ ಪರಿಣಾಮ ಜೂನ್ನಿಂದ ನವೆಂಬರ್ವರೆಗೆ ಆಗಾಗ ಮಳೆ ಆಗುತ್ತದೆ ಮತ್ತು ವರ್ಷ ಪೂರ್ತಿ ತೇವಾಂಶ ಇರುತ್ತದೆ. ಮೋಡಗಳ ಪ್ರಮಾಣ ಕೂಡ ಹೆಚ್ಚಾಗುತ್ತದೆ. ಹೀಗಾಗಿ ಬೆಂಗಳೂರಲ್ಲಿ ಮಳೆ ಹೆಚ್ಚಾಗಿ ಕಾಣಿಸುತ್ತದೆ. ಬೆಂಗಳೂರಲ್ಲಿ ಹೆಚ್ಚಾಗಿ ಮಳೆ ಆಗಲು ಇನ್ನೊಂದು ಕಾರಣವೇನೆಂದರೆ ಪಾಲಕ್ಕಾಡ್ ಗ್ಯಾಪ್. ಪಾಲಕ್ಕಾಡ್ ಗ್ಯಾಪ್ ತಮಿಳುನಾಡು ಹಾಗೂ ಕೇರಳಗಳ ಮಧ್ಯದಲ್ಲಿದೆ. ಇದನ್ನು ಸಾಮಾನ್ಯವಾಗಿ ವೆಸ್ಟರ್ನ್ ಘಾಟ್ಸ್ ಪರ್ವತ ಶ್ರೇಣಿಯಲ್ಲಿರುವ ದೊಡ್ಡ ನೈಸರ್ಗಿಕ ದಾರಿ ಅಂತೇಳಿ ಕರೆಯುತ್ತಾರೆ. ಇರುವ ಕಾರಣ ತೇವಾಂಶವುಳ್ಳ ಮಾನ್ಸೂನ್ ಮಾರುತಗಳು ಇದರ ಮೂಲಕ ಬೆಂಗಳೂರು ಕಡೆಗೆ ಹೋಗುತ್ತವೆ. ಸಾಮಾನ್ಯವಾಗಿ ಪಶ್ಚಿಮ ಘಟ್ಟಗಳ ಸರಾಸರಿ ಎತ್ತರವು 3900 ಫೀಟ್ ಅಥವಾ 1200 ಮೀಟರ್ ಆಗಿದೆ. ಅದೇ ಪಾಲಕ್ಕಾಡ್ ಗ್ಯಾಪ್ನ ಸರಾಸರಿ ಎತ್ತರವು 400 ಫೀಟ್ ಅಥವಾ 140 ಮೀಟರ್ ಆಗಿದೆ. ಪಾಲಕ್ಕಾಡ್ ಗ್ಯಾಪ್ನ ಸರಾಸರಿ ಎತ್ತರ 140 ಮೀಟರ್ ಇರುವುದರಿಂದ ತೇವಾಂಶವುಳ್ಳ ಮಾನ್ಸೂನ್ ಮಾರುತಗಳು ಪಾಲಕ್ಕಾಡ್ ಗ್ಯಾಪ್ ಮೂಲಕ ದಕ್ಷಿಣ ಒಳನಾಡಿಗೆ ನುಗ್ಗುತ್ತವೆ. ಬೆಂಗಳೂರು ಬಂದು ದಕ್ಷಿಣ ಒಳನಾಡಿನಲ್ಲಿ ಅತ್ಯಂತ ಎತ್ತರದ ಪ್ರದೇಶವಾಗಿರುವುದರಿಂದ, ಇದು ಸಮುದ್ರ ಮಟ್ಟದಲ್ಲಿ 900 ಮೀಟರ್ ಎತ್ತರವಾಗಿರುವುದರಿಂದ ಇಲ್ಲಿ ಮೋಡಗಳು ಮೇಲೆ ಏರುತ್ತವೆ. ಮೇಲೆ ತಂಪಾಗಿ ಆನಂತರ ಬೆಂಗಳೂರಿಗೆ ಹೆಚ್ಚು ಮಳೆಯನ್ನು ಸುರಿಸುತ್ತದೆ. ಇದೇ ಥರ ಹಿಂಗಾರು ಮಳೆಯಲ್ಲಿ ಕೂಡ ಬೆಂಗಳೂರಿಗೆ ಹೆಚ್ಚು ಮಳೆ ಆಗುತ್ತದೆ ಈ ಪಾಲಕ್ಕಾಡ್ ಗ್ಯಾಪಿನಿಂದ. ಈ ಪಾಲಕ್ಕಾಡ್ ಗ್ಯಾಪ್ನ ಇತಿಹಾಸವೇನೆಂದರೆ, ವಿಜ್ಞಾನಿಗಳ ಪ್ರಕಾರ ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಪಟಲದ ಚಲನೆಗಳು ಮತ್ತು ಭೂಕಂಪೀಯ ಬದಲಾವಣೆಗಳಿಂದ ಈ ಪ್ರದೇಶದಲ್ಲಿ ಬಿರುಕು ಉಂಟಾಯಿತು. ನಂತರ ಗಾಳಿ, ಮಳೆ ಮತ್ತು ನದಿಗಳು ಕರಗಿಸಿದವು. ಈ ಕ್ರಿಯೆಯಿಂದ ಕಣಿವೆ ಇನ್ನಷ್ಟು ಅಗಲವಾಯಿತು. ಸಾಮಾನ್ಯವಾಗಿ ಬೆಂಗಳೂರಿಗೆ ಹೋಲಿಸಿದರೆ ಕರಾವಳಿ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಆಗುತ್ತದೆ. ಸಾಮಾನ್ಯವಾಗಿ ಕರಾವಳಿ ಪ್ರದೇಶಗಳಲ್ಲಿ ವರ್ಷಕ್ಕೆ 3000ರಿಂದ 4000 mm ಮಳೆಯಾಗುತ್ತದೆ. ಆದರೆ ಬೆಂಗಳೂರಿನಲ್ಲಿ ಸುಮಾರು 900ರಿಂದ 1000 mm ವರೆಗೆ ಮಳೆಯಾಗುತ್ತದೆ ಮತ್ತು ಇದು ನಿರಂತರವಾಗಿ 6 ತಿಂಗಳು ಹಿಂಗಾರಿ ಮತ್ತು ಮುಂಗಾರಿ ಮಳೆಯಲ್ಲಿ. ಅದೇ ಉತ್ತರ ಕರ್ನಾಟಕದಲ್ಲಿ ಕಡಿಮೆ ಮಳೆ ಯಾಕಾಗುತ್ತದೆ? ಯಾಕೆಂದರೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳು ರೇನ್ ಶ್ಯಾಡೋ ರೀಜನ್ನಲ್ಲಿ ಬರುತ್ತದೆ. ಅಂದರೆ ಪಶ್ಚಿಮ ಘಟ್ಟಗಳು ಮಳೆಗಳನ್ನು ತಡೆದುಕೊಳ್ಳುತ್ತವೆ. ಉತ್ತರ ಒಳನಾಡಿಗೆ ಕಡಿಮೆ ತೇವಾಂಶವನ್ನು ತಲುಪುತ್ತದೆ. ಆದ್ದರಿಂದ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗುತ್ತದೆ. ಆದ ಕಾರಣದಿಂದ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಹೆಚ್ಚು ಬಿಸಿಯಾಗಿರುತ್ತದೆ. ಇವತ್ತಿನ ಕ್ವಶನ್ ಬಂದು, ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ನಿಮಗೆ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಹೀಗಾಗಿ ಸ್ನೇಹಿತರೆ, ಬೆಂಗಳೂರಿಗೆ ಹೆಚ್ಚು ಮಳೆ ಬೀಳಲು ಪ್ರಮುಖ ಕಾರಣಗಳು ಎತ್ತರದ ಪ್ರದೇಶ, 2 ಮಾನ್ಸೂನ್ಗಳ ಪ್ರಭಾವ, ಸಂಜೆ ಥಂಡರ್ ಸ್ಟ್ರೋಮ್ ಮತ್ತು ಮುಖ್ಯವಾಗಿ ಪಾಲಕ್ಕಾಡ್ ಗ್ಯಾಪ್ ಮೂಲಕ ಬರುವ ತೇವಾಂಶ ಗಾಳಿಗಳು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕನ್ನಡ